Dear children, today we shall try to understand about plastics. ಈಗ ಎಲ್ಲಿ ನೋಡಿದರೂ ಅಲ್ಲಿ ಪ್ಲಾಸ್ಟಿಕ್. ಅಡುಗೆ ಮನೆಗೆ ಹೋಗಿ ಪ್ಲಾಸ್ಟಿಕ್, ಊಟದ ಮನೆಗೆ ಹೋಗಿ ಪ್ಲಾಸ್ಟಿಕ್, ಬರೆಯೋ ಟೇಬಲ್ಗೆ ಹೋಗಿ ಪ್ಲಾಸ್ಟಿಕ್, ಪಿಜ್ಜಾ ತಿನ್ನೋಕ್ಕೆ ಆರ್ಡರ್ ಮಾಡಿ ಪ್ಲಾಸ್ಟಿಕ್, ಎಲ್ಲಿ ಹೋದರೂ ಸಹಿತ ಅಲ್ಲಿ ಪ್ಲಾಸ್ಟಿಕ್. ಇದು ಇವತ್ತಿನ ನಮ್ಮ ಜೀವನದ ಸ್ಟೈಲು. ಈ ರೀತಿ ಆಗಿರೋದ್ರಿಂದ ಪ್ಲಾಸ್ಟಿಕ್ ಅನ್ನು ಬಿಸಾಕ್ತೀವಿ. ಪ್ಲಾಸ್ಟಿಕ್ ಡಿಗ್ರೇಡ್ ಆಗಲ್ಲ, ಅದು ಮಣ್ಣು ಆಗೋದಿಲ್ಲ, ಹಾಗೆ ಉಳ್ಕೊಂಡಿರುತ್ತೆ. ಹಾಗಾಗಿ ಪ್ಲಾಸ್ಟಿಕ್ಕಿನ ಸಮಸ್ಯೆ ಜಾಸ್ತಿ ಇದೆ. ಪ್ಲಾಸ್ಟಿಕ್ ವೇಸ್ಟು ಜಾಸ್ತಿ ಆಗ್ತಾ ಇದೆ. ಕೆಲವು ದೇಶಗಳಲ್ಲಿ, ಕೆಲವು ಊರುಗಳಲ್ಲಿ, ಬೆಂಗಳೂರಿನಂಥ ದೊಡ್ಡ ಊರುಗಳಲ್ಲಿ ಪ್ಲಾಸ್ಟಿಕ್ಕಿನ ದೊಡ್ಡ ಪರ್ವತನೇ ಕಾಣಿಸ್ತಾ ಇರುತ್ತೆ. ಇದನ್ನು ನಾವು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದೀನಿ ನಾನು. there are 3 diagrams. ಒಂದು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ಬೇರೆ ಮಾಲಿಕ್ಯೂಲ್ ಸೇರಿರ್ತಕ್ಕಂಥ ಒಂದು ಚಿತ್ರ. ಅಲ್ಲಿ ಕಪ್ಪಗೆ ಇದೆ ನೋಡಿ, ಕೆಂಪಿಗಿದೆ, ಬೆಳಗಿದೆ. ಅದು ಒಂದೊಂದು ಮಾಲಿಕ್ಯೂಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೆಮಿಸ್ಟ್ರಿ ಓದಬೇಕಾದ್ರೆ ನೀವು ಇದನ್ನು ಹೇಳ್ಕೊಟ್ಟಿರ್ತಾರೆ, ಮಾಡ್ಯೂಲ್ಸ್ ಅಂತ ಕರೀತಾರೆ. ಅಂದರೆ ಪ್ಲಾಸ್ಟಿಕ್ ಆಗಿರ್ತಕ್ಕಂಥದ್ದು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ಬೇರೆ ಬೇರೆ ಮಾಲಿಕ್ಯೂಲ್ಸ್ಗಳಿಂದ. ಸಾಮಾನ್ಯವಾಗಿ ನಾವು ಪ್ಲಾಸ್ಟಿಕ್ಕನ್ನು ಬಾಟ್ಲ್ಗಳ ಥರ ಉಪಯೋಗಿಸ್ತೀವಿ, ಕಂಟೈನರ್ಸ್ ಥರ ಉಪಯೋಗಿಸ್ತೀವಿ, ಪೈಪ್ ಥರ ಉಪಯೋಗಿಸ್ತೀವಿ, ಪ್ಲಾಸ್ಟಿಕ್ ಬ್ಯಾಗ್ಸ್ನ ಉಪಯೋಗಿಸ್ತೀವಿ, ತಲೆಗೆ ಟೋಪಿ ಉಪಯೋಗಿಸ್ತೀವಿ, ಮತ್ತು ಥರ್ಮಲ್ ಕೂಲ್ ಅಂತ ಯಾವುದಾದ್ರೂ ವಸ್ತುಗಳನ್ನು ಪ್ಯಾಕ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಹೀಗೆ ಪ್ಲಾಸ್ಟಿಕ್ಕು ಅನೇಕ ರೀತಿಯಾಗಿರ್ತಕ್ಕಂಥ ಉಪಯೋಗವನ್ನು ಇವತ್ತು ನಮಗೆ ಮಾಡ್ತಾ ಇದೆ, ಅಷ್ಟೇ ಹಾನಿನೂ ಮಾಡ್ತಾ ಇದೆ. 7 ಥರದ ಪ್ಲಾಸ್ಟಿಕ್ಕನ್ನು ನಾವು ನೋಡ್ಬೋದು. ಈ ಚಿತ್ರದಲ್ಲಿ ಕೊಟ್ಟಿದ್ದೀನಿ ನಾನು. ಇಲ್ಲಿ ನಿಮಗೆ ಮೊದಲೇ ಹೇಳಿದಾಗೆ ಇಲ್ಲಿ 7 ಥರದ ಪ್ಲಾಸ್ಟಿಕ್ಕು ನಾವು ಇವತ್ತು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಪಾಠ ಪ್ರೈಮರಿ ಮಕ್ಕಳಿಗೆ, ಪ್ರೈಮರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ. ದಿಸ್ ಈಸ್ ಫಾರ್ ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್. ಟುಡೇ ಲೆಟ್ ಅಸ್ ಟ್ರೈ ಟು ನೋ ವಾಟ್ ಈಸ್ ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ವೇಸ್ಟ್. ಪ್ಲಾಸ್ಟಿಕ್ಕಿನ ತ್ಯಾಜ್ಯ ಮರುಬಳಕೆ. ತ್ಯಾಜ್ಯ ಅಂದರೆ ಬೇಡದೇ ಇರತಕ್ಕಂಥ ವಸ್ತುಗಳನ್ನು ಬಿಸಾಕ್ತೀವಲ್ಲ, ಅದಕ್ಕೆ ತ್ಯಾಜ್ಯ ಅಂತ ಕರೀತಾರೆ. ನಿಮ್ಮ ಮನೆ ಮುಂದೆ ಬೆಳಿಗ್ಗೆ ಎದ್ದು ಮುನ್ಸಿಪಾಲ್ಟಿಯವರೆಲ್ಲ ಕಸ ತಗೊಂಡು ಹೋಗ್ತಾರಲ್ಲ, ಅವೆಲ್ಲ ತ್ಯಾಜ್ಯ ವಸ್ತುಗಳು ಅಂತ. ಅಂದರೆ ಪ್ಲಾಸ್ಟಿಕ್ ಅಂದ್ರೆ ಏನು? ಪ್ಲಾಸ್ಟಿಕ್ ಒಂದು ಮಾನವನಿಂದ ತಯಾರಿಸಲಾದ ವಸ್ತು, ನಾವೇ ಮನುಷ್ಯರೇ ಮಾಡಿರ್ತಕ್ಕಂಥ ಒಂದು ವಸ್ತು. ಇದು ಬಹಳ ಹಗುರವಾಗಿರುತ್ತೆ ಮತ್ತು ಬಲವಾಗಿರುತ್ತೆ. ದುಡ್ಡು ಕಡಿಮೆ ಖರ್ಚು. ಈ ಉದಾಹರಣೆಗೆ ನೀವು ಅಮೆರಿಕಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಟ್ರಂಕ್ ತಗೊಳ್ಬೇಕು ಅಂತಂದರೆ ಸ್ಟೀಲ್ ಟ್ರಂಕು ಭಾರ ಇರುತ್ತೆ, ಎತ್ತೋದು ಕಷ್ಟ, ದುಬಾರಿ. ಅದೇ ಪ್ಲಾಸ್ಟಿಕ್ಕಿಂತ ತಗೊಂಡ್ರೆ ಅದು 1 ಕಿಲೋ 2 ಕಿಲೋ ಇರುತ್ತೆ, ಕಡಿಮೆ ದುಡ್ಡು, ಮುರಿಯೋದಿಲ್ಲ, ಹೊಡೆಯೋದಿಲ್ಲ. ಆದ್ದರಿಂದ ಪ್ಲಾಸ್ಟಿಕ್ಕು ಬಹಳ ಉಪಯೋಗವಾಗಿ ಇರ್ತಕ್ಕಂಥದ್ದು. ಅಷ್ಟೇ ಅದು ತ್ಯಾಜ್ಯ ವಸ್ತುಗಳನ್ನು ತಯಾರು ಮಾಡುತ್ತೆ. ಪ್ಲಾಸ್ಟಿಕ್ ತ್ಯಾಜ್ಯ ಎಂದರೇನು? ಪ್ಲಾಸ್ಟಿಕ್ ವೇಸ್ಟ್ ಅಂದ್ರೇನು? ಬಳಕೆ ಮಾಡಿದ ನಂತರ ಕಸಕ್ಕೆ ಎಸೀತೀವಲ್ಲ ನಾವು ಪ್ಲಾಸ್ಟಿಕ್ಕು, ಅಲ್ಲಿ ಬಿದ್ದಿರುತ್ತಲ್ಲ, ಅದು ಪ್ಲಾಸ್ಟಿಕ್ ತ್ಯಾಜ್ಯ. ಅದು ಮಳೆ ನೀರಿಗೆ ಕರಗೋಲ್ಲ, ಮಣ್ಣಲ್ಲಿ ಹಾಕಿದರೆ ಮಣ್ಣಾಗಲ್ಲ, ಅದನ್ನು ಕೇವಲ ಸುಡಬೇಕಷ್ಟೆ ನಾವು. ಚಿಪ್ಸ್ ಕವರು, ನೀವು ಇವತ್ತು ಅಂಗಡಿಗೆ ಹೋಗಿ ಪೆಪ್ಪರ್ಮೆಂಟ್ ತಗೊಳ್ಳಿ, ಪೆಪ್ಪರ್ಮೆಂಟ್ ಮೇಲೆ ಪ್ಲಾಸ್ಟಿಕ್ ಇರುತ್ತೆ. ಚಾಕ್ಲೇಟ್ ತಗೊಳ್ಳಿ, ಪ್ಲಾಸ್ಟಿಕ್ ಇರುತ್ತೆ. ಮಾತ್ರೆಗಳು ತಗೊಳ್ಳಿ, ಪ್ಲಾಸ್ಟಿಕ್ ಇರುತ್ತೆ. ಯಾವುದಾದ್ರು ಹೊಸ ವಸ್ತುನ ಆರ್ಡರ್ ಮಾಡಿ ಪ್ಲಾಸ್ಟಿಕ್ ಬರುತ್ತೆ. ಅಮೆಝಾನ್ನಿಂದ ಪ್ಲಾಸ್ಟಿಕ್ ಬರುತ್ತೆ. ಅಂದರೆ ಪ್ಲಾಸ್ಟಿಕ್ಕು ಸರ್ವಾಂತರ್ಯಾಮಿಯಾಗಿಬಿಟ್ಟಿದೆ. ಅದನ್ನು ನಾವು ನಿಲ್ಲಿಸೋದು ಬಹಳ ಕಷ್ಟವಾಗುತ್ತೆ. ಇದನ್ನು ನಾವು ಹೇಗಾದ್ರು ಮಾಡಿ ಅದನ್ನು ನಾವು ಈ ತ್ಯಾಜ್ಯವನ್ನು ಕಳ್ಕೊಳ್ಬೇಕು. ಈ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನಾವು ಹೇಗೆ ಕಳ್ಕೋಬಹುದು
ಅಂತ ಯೋಚನೆ ಮಾಡಿದರೆ ಹೇಗೆ ತೆಗಿಬೋದು ನಮ್ಮ ವಾತಾವರಣದಿಂದ ಅಂದರೆ ಒಂದೇ ಒಂದು ವಿಧಾನ, ಅದು ಮರುಬಳಕೆ, ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಅಂತ. ಅಂದರೆ ತ್ಯಾಜ್ಯ ವಸ್ತು ಬಿಸಾಕಿರ್ತೀವಲ್ಲ, ಆ ಒಂದು ಪ್ಲಾಸ್ಟಿಕ್ ಅನ್ನು ತಗೊಂಡು ಅದನ್ನ ಮರುಬಳಕೆ ಮಾಡಬೇಕು. ಮರುಬಳಕೆ ಎಂದರೆ ಹಳೆಯ ಪ್ಲಾಸ್ಟಿಕ್ ಅನ್ನು ಹೊಸ ವಸ್ತುಗಳಾಗಿ ಮಾಡ್ತಕ್ಕಂಥದ್ದು. ಕಸವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ. ಮರುಬಳಕೆಯ ಹಂತಗಳು ಅಂದರೆ ಮರುಬಳಕೆ ಹೇಗೆ ಮಾಡ್ಬೋದು ನಾವು ಅಂತ ಕೇಳಿದರೆ, ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಬೇಕು, ಪ್ಲಾಸ್ಟಿಕ್ ವೇಸ್ಟ್ ಸಂಗ್ರಹಿಸಬೇಕು, ಬೇರ್ಪಡಿಸ್ಬೇಕು, ತೊಳಿಬೇಕು, ಅದನ್ನು ಕರಗಿಸ್ಬೇಕು, ಮತ್ತು ಹೊಸ ವಸ್ತುಗಳನ್ನಾಗಿ ನಾವು ಮಾಡಬಹುದು. ಅಂದರೆ ಪ್ರತಿ ಸರ್ತಿ ಸಹಿತ ಈ ಒಂದು ತ್ಯಾಜ್ಯ ಕಲೆಕ್ಷನ್ ಆಫ್ ವೇಸ್ಟ್ ಮೆಟೀರಿಯಲ್ಸ್, ರಿಮೂವಿಂಗ್ ದೆಮ್ and separating them, washing them, then melting them and make new things. ಮರುಬಳಕೆ ಪ್ಲಾಸ್ಟಿಕ್ನಿಂದ ತಯಾರಾಗುವ ವಸ್ತುಗಳು ಏನೇನಿದೆ ಅಂತಂದರೆ ಬಕೆಟ್ಗಳು, ಕುರ್ಚಿಗಳು, ಆಟ ಆಡ್ತಕ್ಕಂಥ ಸಾಮಾನುಗಳು, ರಸ್ತೆ ಮಾಡ್ತಕ್ಕಂಥದ್ದಕ್ಕೆ ಬೇಕಾಗಿರ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪೆನ್ನುಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ನೀವು ಯಾವುದೇ ವಸ್ತು ತಗೊಳ್ಳಿ, ಅದರಲ್ಲಿ ಒಂದು ಪ್ಲಾಸ್ಟಿಕ್ಕಿನ ಅಂಶ ಇತ್ತೀಚೆಗಿದ್ದೇ ಇದೆ. ಆದರೆ ನಾವು ಊಟ ಮಾಡ್ತಕ್ಕಂಥ ವಸ್ತುಗಳಲ್ಲಿ ಇವತ್ತು ಸಹ ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ. ಕೆಲವರು ಹೇಳ್ತಾರೆ ಪ್ಲಾಸ್ಟಿಕ್ನಿಂದ ಅಕ್ಕಿ ಮಾಡ್ತಾರೆ ಅಂತ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ಲಾಸ್ಟಿಕ್ಕು ಎಲ್ಲ ನಮ್ಮ ಜೀವಿಗಳಲ್ಲಿ ಇದು ಎಂಟ್ರಾಗ್ಬಿಟ್ಟಿದೆ. ಇದೊಂದು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ವಿಚಾರ. ಪ್ಲಾಸ್ಟಿಕ್ಕು ಏಕೆ ಅಪಾಯಕಾರಿಯಾಗುತ್ತೆ? ವೈ ಪ್ಲಾಸ್ಟಿಕ್ ಇಸ್ ಡೇಂಜರಸ್ ಅಂತ ಹೇಳಿದರೆ, ಪ್ಲಾಸ್ಟಿಕ್ ಮಣ್ಣನ್ನು ಮತ್ತು ನೀರನ್ನು ಕಲುಷಿತಗೊಳಿಸುತ್ತೆ. ಪ್ಲಾಸ್ಟಿಕ್ಕು ಮಣ್ಣಿನಲ್ಲಿ ಸೇರಿಕೊಂಡ್ರೆ ಅಥವಾ ನೀರಿನಲ್ಲಿ ಸೇರಿಕೊಂಡಾಗ ಅದು ಸಣ್ಣ ಸಣ್ಣ ತುಂಡುಗಳಾದ್ರೆ ಏನು ಮಾಡುತ್ತೆ ಅಂದರೆ ಕಲುಷಿತವಾಗಿಬಿಡುತ್ತೆ, ಮಿಕ್ಸ್ ಆಗಿಬಿಡುತ್ತೆ, ಗೊತ್ತೇ ಆಗೋದಿಲ್ಲ ಕೆಲವು ಸಾರಿ. ಪ್ರಾಣಿಗಳು ಪ್ಲಾಸ್ಟಿಕ್ಕನ್ನು ತಿಂದರೆ, ಅಂದರೆ ಅವು ಹುಲ್ಲು ತಿಂತಿರೋ ಟೈಮ್ನಲ್ಲಿ ಪ್ಲಾಸ್ಟಿಕ್ಕು ದೇಹದಲ್ಲಿ ಹೋಗ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಹೋದಾಗ ಆ ಪ್ರಾಣಿಗಳಲ್ಲಿ ಅನೇಕ ರೀತಿಯಾದಂಥ ತೊಂದರೆಗಳಾಗುತ್ತೆ. ಪ್ಲಾಸ್ಟಿಕ್ಕನ್ನು ಸುಡೋಣ ಅಂತ ಹೇಳೋಣ, ಕೆಲವು ಸಾರಿ ಪ್ಲಾಸ್ಟಿಕ್ಕನ್ನು ಸುಟ್ಬಿಡ್ಬೋದು. ಸುಟ್ಟರೆ ಏನಾಗುತ್ತೆ, ಅದರಿಂದ ಅಲ್ಲಿ ವಿಷಕಾರಕ ಹೊಗೆ ಬರುತ್ತೆ, ಅದರಲ್ಲಿ ಕೆಟ್ಟ ಅನಿಲ ಇರುತ್ತೆ, ನಮ್ಮ ಆರೋಗ್ಯ ಕೆಟ್ಟು ಹೋಗುತ್ತೆ. ಅಂದರೆ ನಾವು ಪ್ಲಾಸ್ಟಿಕ್ಕನ್ನು ನಾವು ಏನು ಮಾಡ್ಬೋದು, ನಮ್ಮ ಪಾತ್ರ ಏನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿದರೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು. ಇದು ಸಾಧ್ಯವಾಗುತ್ತಾ ಗೊತ್ತಿಲ್ಲ ನನಗೆ. ಮರುಬಳಕೆ ಮಾಡಬೇಕು, ಅದನ್ನು ಮಾಡ್ಬೋದು. ಬಟ್ಟೆ ಬ್ಯಾಗನ್ನು ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು, ಇದನ್ನು ಮಾಡಬೇಕು. ಸುಮಾರು ಒಂದು 40 ವರ್ಷದ ಹಿಂದೆ ನಾವುಗಳು ಚಿಕ್ಕವರಾಗಿದ್ದಾಗ ಅಂಗಡಿಗೆ ಹೋಗಿ ಸಾಮಾನು ಬೇಕು ಅಂದರೆ ಪ್ಲಾಸ್ಟಿಕ್ ಕೊಡ್ತಾ ಇರಲಿಲ್ಲ, ನ್ಯೂಸ್ ಪೇಪರಲ್ಲಿ ಕಟ್ಕೊಡ್ತಾ ಇದ್ರು. ಇವತ್ತು ಪ್ರತಿಯೊಂದು ಪ್ಲಾಸ್ಟಿಕ್ನಲ್ಲೇ ಬರುತ್ತೆ. ಇದು ಅತ್ಯಂತ ಅಪಾಯಕಾರಿ. ನಾವು 3 ರೂಲನ್ನು ಫಾಲೋ ಮಾಡಬೇಕು. ಪ್ಲಾಸ್ಟಿಕ್ ಉಪಯೋಗಿಸೋದನ್ನ ಕಡಿಮೆ ಮಾಡಬೇಕು. ಅಂಗಡಿಗೆ ಹೋಗಿ ನೀವು ಸಾಮಾನು ತಗೊಂಡಾಗ ಅವ್ರು ಪ್ಲಾಸ್ಟಿಕಲ್ಲಿ ಕೊಟ್ಟರೆ ಬೇಡ, ನಾನು ಬ್ಯಾಗ್ ತಂದಿದ್ದೀನಿ, ಬಟ್ಟೆ ಬ್ಯಾಗಲ್ಲಿ ಹಾಕಿ ಅಂತ ಹೇಳಬೇಕು, ಅಥವಾ ಪೇಪರಲ್ಲಿ ಕಟ್ಕೊಡಿ ಅಂತ ಹೇಳಬೇಕು. ಮತ್ತು ರೀಯೂಸ್ ಮಾಡೋದನ್ನ ಕಲಿಬೇಕು. ನಾವು ಮಾಡೋಕ್ಕಾಗಲ್ಲ, ಅದನ್ನು ಬೇರೆಯವರು ಮಾಡ್ತಾರೆ, ರೀಸೈಕಲ್ ಮಾಡ್ತಾರೆ. ಕಡಿಮೆ ಬಳಸಬೇಕು, ಪ್ಲಾಸ್ಟಿಕ್ಕನ್ನು ಮರುಬಳಸಬೇಕು ನಾವು ಮನೆಯಲ್ಲಿ, ಮತ್ತು ಸಂಸ್ಕರಣೆ ಮಾಡಬೇಕು. ನಾವೆಲ್ಲರೂ ಸೇರಿ ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಬೇಕು. ಪ್ಲಾಸ್ಟಿಕ್ಕು ಬರ್ತಾ 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 ಜಾಸ್ತಿ ಆದಷ್ಟು ಭೂಮಿಯಲ್ಲಿರ್ತಕ್ಕಂಥ ನೀರು, ಮಣ್ಣು, ಗಾಳಿ ಎಲ್ಲವೂ ಸಹಿತ ಅನೇಕ ರೀತಿಯಾಗಿರ್ತಕ್ಕಂಥ ಕೆಟ್ಟದಾಗಿ ಪರಿವರ್ತನೆ ಆಗಿಬಿಡುತ್ತೆ. ಕಾರಣ ಏನಂದರೆ ಬೇರೆ ಬೇರೆ ರೀತಿಯಾಗಿರುತ್ತೆ. ಅದು ಮುಂದಿನ ತರಗತಿಯಲ್ಲಿ ನೀವು ತಿಳ್ಕೋಬಹುದು. ಈ ಪ್ಲಾಸ್ಟಿಕ್ ಬಗ್ಗೆ ಒಂದು ಸಣ್ಣ ವಿಷಯ ನಿಮಗೆ ನಾನು ಕೊಟ್ಟಿದ್ದೀನಲ್ಲ, ಇದನ್ನು ಮಾಡೋದಕ್ಕೆ ನಾನು ChatGPT ಇಂದ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ, ಇಂಟರ್ನೆಟ್ಟಿಂದ ತೊಗೊಂಡಿದ್ದೀನಿ,
ಕ್ರಿಯೇಟಿವ್ ಕಾಮನ್ಸಿಂದ ಚಿತ್ರಗಳನ್ನು ತೊಗೊಂಡಿದ್ದೀನಿ. ಕರ್ನಾಟಕ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಮಾಡಿದ್ದೀನಿ. ಒಂದು ಕ್ವಶನ್ ನಿಮಗೆ ಕೇಳ್ತೀನಿ, ಕ್ಯಾನ್ ವಿ ಮೇಕ್ ಅವರ್ ಸರೌಂಡಿಂಗ್ಸ್ ಪ್ಲಾಸ್ಟಿಕ್ ಫ್ರೀ? ಐ ಡೋಂಟ್ ನೋ ದಿ ಆನ್ಸರ್. ಇದಕ್ಕೆ ಉತ್ತರ ಹೇಳೋಕ್ಕೆ ನನಗೂ ಆಗಲ್ಲ, ನಿಮಗೂ ಆಗಲ್ಲ. ಮುಂದೆ ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.